ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಕುರಿತು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಸೊ 25ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ನಿಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಆದ್ರೆ ಇದೆ. ಸೊ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜಮಾ ಕುರಿತು ಕೊನೆಗೂ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ಆದ್ರೆ ನಿಜಾನೇ. ಸೊ ಒಂದು 3 to 4 days ಬ್ಯಾಕ್ ನಮಗೊಂದು ಅಪ್ಡೇಟ್ ಆದ್ರೆ ಬರುತ್ತೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಹೇಳ್ತಾರೆ, ಸೊ ಬಾಕಿ ಇರುವಂತಹ 2 ಕಂತಿನ ಹಣ, ಈ ಒಂದು 5,000 ಕೋಟಿ ಏನು ಹಣ ಬಿಡುಗಡೆ ಮಾಡಿಲ್ಲ 2025ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಅಂತ ಹೇಳಿದ್ರು, ಆ ಒಂದು ಹಣ ಬಿಡುಗಡೆ ಮಾಡಿದ್ದೇನೆ. ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹೇಳಿದ್ರು. ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿ. ಬಟ್ ಇದೀಗ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗ್ತಿದೆ. ಸೊ ಈ ಒಂದು ಪ್ರೋಸೆಸ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ಟ್ರಯಲ್ ರೌಂಡ್ ಅಂತ ನಡೆಸ್ತಾರೆ. ಓಕೆನಾ, ಪ್ರತಿ ಕಂತಿನ ಹಣ ಜಮಾ ಮಾಡೋ ಟೈಮ್ ಅಲ್ಲಿ ಟ್ರಯಲ್ ರೌಂಡ್ ಅಂತ ನಡೆಸ್ತಾರೆ. ಆ ಟ್ರಯಲ್ ರೌಂಡ್ ಅಲ್ಲಿ ಒಂದಿಷ್ಟು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಈಗಾಗ್ಲೇ ಆ ಒಂದು ಟ್ರಯಲ್ ರೌಂಡ್ ನಡೆದಿರುವಂತದ್ದು. ಅಂಡ್ ಫಲಾನುಭವಿಗಳು ಬಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ನನಗೆ 25ನೇ ಕಂತಿನ ಹಣ ಜಮಾ ಆಗಿದೆ, 2,000 ನಿನ್ನೆ ಬಂತು, ಇವತ್ತು ಬಂತು ಅಂತ ಹೇಳ್ಬಿಟ್ಟು. ಅಂಡ್ ಸಾಕಷ್ಟು ಫಲಾನುಭವಿಗಳಿಗೆ ಯಾವ ಸೈಡ್ ಅವರಿಗೆ ಬಂದಿದೆ ಅಂತ ಅಂದ್ರೆ ರಾಯಚೂರು ಜಿಲ್ಲೆ ಅವರಿಗೆ ಒಂದಿಷ್ಟು ಜಿಲ್ಲೆಯ ಫಲಾನುಭವಿಗಳಿಗಾದ್ರೆ ಹಣ ಜಮಾ ಆಗಿರುವಂತದ್ದು. ಸೊ ಯಾಕೆ ನಿಮಗೆಲ್ಲ ಜಮಾ ಆಗಿಲ್ಲ, ಅವ್ರಿಗೆ ಮಾತ್ರ ಜಮಾ ಆಗಿದೆ ಅಂತ ಅಂದ್ರೆ ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು 25ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ. ಅಷ್ಟು ಹಣನು ಈಗಾಗ್ಲೇನೆ ಸರ್ಕಾರದ ಕಡೆಯಿಂದ ಹಣ ಒಂದೇ ಸರಿ ಬಿಡುಗಡೆ ಆದ್ರೆ ಮಾಡಿದ್ದಾರೆ. ಬಟ್ ಜಮಾ ಆಗುವಂತ ಪ್ರಕ್ರಿಯೆ ಏನಿದೆ, ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟ್ರಯಲ್ ರೌಂಡ್ ನಡೆಸಿದಾಗ ಕೇವಲ ಒಂದು 10,000ನೋ ಇಲ್ಲ ಅಂತಂದ್ರೆ 20,000 ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಅದಾದ್ಮೇಲೆ ಪ್ರತಿ ದಿನಾನು ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಇದೇ ಒಂದು ಪ್ರಕ್ರಿಯೆ ಆದ್ರೆ ನಡೀತಿರುವಂತದ್ದು. ಹಾಗಾಗಿ ನಿಮ್ಗೆ ಇನ್ನೂ ಸಹ ಜಮಾ ಆಗಿಲ್ಲ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇವತ್ತಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 25ನೇ ಕಂತಿನ ಹಣ ಜಮಾ ಆಗುವಂತಹ ಪ್ರಕ್ರಿಯೆ ಏನಿದೆ, ಆ ಒಂದು ಪ್ರೋಸೆಸ್ ಆದ್ರೆ ಸ್ಪೀಡ್ ಅಪ್ ಆಗುತ್ತೆ. ಪ್ರೋಸೆಸ್ ಆದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ 25ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ತುಂಬಾ ದಿನ ವೆಯ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 25ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಅದು ಇವತ್ತಾದ್ರೂ ಆಗಿರ್ಬೋದು ಅಥವಾ ನಾಳೆ ಆದ್ರೂ ಆಗಿರ್ಬೋದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರೆ, ಸೊ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡಿದಾರೆ. ಅಂಡ್ ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಬರುತ್ತೆ. ಬಟ್ ಸದ್ಯಕ್ಕೆ ರಾಯಚೂರು ಜಿಲ್ಲೆಯವರಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಜಾಸ್ತಿ ಅಮೌಂಟ್ ಅಂದ್ರೆ ಜಾಸ್ತಿ ಫಲಾನುಭವಿಗಳಿಗೆ ಹಣ ಆದ್ರೆ ಬಂದಿದೆಯಂತೆ. ಸೊ ನಿಮ್ಗೂ ಸಹ ಬರುತ್ತಾ. ಇಲ್ಲಿ ಸಾಕಷ್ಟು ಜನ ಜನವರಿ ತಿಂಗಳಲ್ಲಿ ಯಾವುದೇ ಹಣ ಬರ್ಲಿಲ್ಲ, 25ನೇ ಕಂತಿನ ಹಣ ಬರುತ್ತಾ ಅಂತ ಅನ್ಕೋತಿದ್ರು. ಫೈನಲ್ 25ನೇ ಕಂತಿನ ಹಣನು ಸಹ ಬರ್ತಾ ಇದೆ. ಅಂಡ್ ನಿಮ್ಗೆ ಏನಾದ್ರೂ 24ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತ ಅಂದ್ರೆ ಅದನ್ನು ಸಹ ಹಣ ಮೊದಲಿಗೆ ಜಮಾ ಆಗ್ತಾ ಬರ್ತಿದೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಈಗ 25ನೇ ಕಂತಿನ ಹಣ ಏನ್ ಬರ್ತಿದೆ, 25ನೇ ಕಂತಿನ ಹಣ ನಿಮಗೆ ಬಂದ್ಮೇಲೆ ಇನ್ನೊಂದು 2,000 ಹಣ ಮತ್ತೆ ಬರುತ್ತೆ 26ನೇ ಕಂತಿನ ಹಣ ಶಾರ್ಟ್ಲಿ. ಯಾಕಂತ ಅಂದ್ರೆ ನಾನು ಈಗಾಗಲೇ ತಿಳಿಸ್ಕೊಟ್ಟೆ ಅಲ್ವಾ ನಿಮ್ಗೆ, ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಆದ್ರೆ ಜಮಾ ಮಾಡಿದಾರೆ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಗೆ ಆ ಒಂದು ಹಣನೂ ಸಹ ಜಮಾ ಆಗುತ್ತೆ. ನಿಮ್ಗೆ ಏನಾದ್ರೂ 25ನೇ ಕಂತಿನ ಹಣ ಬಂದಿದ್ರೆ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ, 25ನೇ ಕಂತಿನ ಹಣ ಯಾವಾಗ ಬಂತು ಏನು ಅಂತ ಹೇಳ್ಬಿಟ್ಟು. ಅಂಡ್ ಯಾರಿಗೆಲ್ಲ 25ನೇ ಕಂತಿನ ಹಣ ಬರಬೇಕು ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹೀರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.